ತಂದೆ ಕಲ್ಲಪ್ಪ ತಾಯಿ ಶರಣಮ್ಮ ದೇವಿ ಉದರದಿಂದ 1975 ಜನವರಿ 1ರಂದು ಜನಿಸಿದ ಶ್ರೀ ಹಯ್ಯಾಳಮುತ್ಯ ಅವರು ದಿನಕ್ಕೊಂದು ಪವಾಡಗಳನ್ನು ಮಾಡುತ್ತಾ ಸದಾ ಗುರುವಿನ ಜ್ಞಾನದೊಳಗೆ ಇರುತ್ತಿದ್ದರು. ಭಕ್ತರು ಬಂದು ಪಾದಕ್ಕೆ ಬಿದ್ದು ಅಪಾರಿಗೆ ಮಕ್ಕಳಿಲ್ಲಾರದವರಿಗೆ ಮಕ್ಕಳು ಬೇಡಿದರ ಶಿರಿತನಕ್ಕಾಗಿ ಪರದಾಡ್ತಿದ್ದಂಥವ್ರನ್ನ ಕರೆದು ಅಪಾರು ಸಮಾಧಾನ ಮಾಡ್ತಾ ಇದ್ರು. ಅವಾಗ ಯಾವತ್ತು ಗುರುವಿನ ಧ್ಯಾನದೊಳಗಿರತಕ್ಕಂಥ ಹಯ್ಯಾಳಮುತ್ಯ ಅವರು ಗುರುವಿನಲ್ಲಿ ಈ ರೀತಿ ಬೇಡ್ಕೋತಾರ, ಯಪ್ಪ ದಾವಲ ಮಲಿಕ, ಎಂಕಂಚಿ ನಾಡಿಗೆ ಬರಗಾಲ ಬಿದ್ದು ಭೂಮಿಯ ಕರ ತೀರಿಸುವುದು ಆಗಲಾರ ಸಲುವಾಗಿ ಊರ ಗೌಡರಿಗೆ ಕುಲಕರ್ಣಿಯವರಿಗೆ ಕಲಾದಿಗೆ ಜೈಲಿನೊಳಗೆ ಹಾಕಿದಾಗ ಜಾಂಜಪ್ಪ ಮುತ್ಯಾರ ಭಕ್ತಿಗೆ ಒಲಿತು ನ್ಯಾಯ ನಿರ್ಧಾರ ಮಾಡಿ ಊರ ಮುಂದೆ ಹರಿಯುವ ಹಳ್ಳದ ದಂಡಿಯ ಮೇಲ ಲೇವಡಿ ಗಿಡದ ಕೆಳಗೆ ಮಲ್ಲಿಗೆ ಹೂವಾಗಿ ಲೋಬಾನದ ಹೊಗೆ ತೋರಿದವ ನೀನು. ನಿನ್ನ ಜಾತ್ರೆಯೊಳಗೆ ಬಂದ ಮಂದಿ ಕಂದೂರಿ ಅಡಿ ಮಾಡಿ ಚಂದಗೆ ಊಟ ಮಾಡಿ ಜೈಕಾರ ಹಾಕುತ್ತಿರುವಾಗ ಗಂಗಾವತಿ PSI ಬಂದು ದುಂಡಪ್ಪ ಮುತ್ಯಾನ ಬೆನ್ನಿಗೆ ಬಂದು ಒಮ್ಮೆ ಕೈ ಹಚ್ಚಿದ. ಅವಾಗ ದುಂಡಪ್ಪ ಮುತ್ಯ ಕಣ್ಣು ಕೆಂಪಗೆ ಮಾಡಿ ರೋಷಗೊಂಡು ಅಂತಾನ, ಯಾವಾಗ ನನ್ನ ಬೆನ್ನಿಗೆ ಕೈ ಹಚ್ಚಿದೆ ಅಂದ್ರ ಬರು ಜಾತ್ರೆ ಒಳಗೆ ನಿನ್ನ ಬೆನ್ನಿಗೆ ಬ್ಯಾತಾಳ ಹುಣ್ಣ ಹುಟ್ಟಿ ನಿನ್ನ ಜಾತ್ರೆ ಆಗ್ತದಲೇ ಅಂತ. ಯಪ್ಪ ದಾವಲ ಮಲಿಕ, ದುಂಡಪ್ಪ ಮುತ್ಯನ ಬಾಯಿಯಿಂದ ಈ ಮಾತನ್ನು ನುಡಿಸಿದವ ನೀನು. ಯಾವ ಗಂಗಾವತಿ PSI ದುಂಡಪ್ಪ ಮುತ್ಯ ಅಂದ ಪ್ರಕಾರವಾಗಿ ವರ್ಷ ತುಂಬದರೊಳಗೆ ಅವನ ಜಾತ್ರೆ ಮುಗಿದು ಹೋಯಿತು. ಒಮ್ಮೆ ತಾಯಿ ಮಗುವಿನನ್ನು ಕರೆಕೊಂಡು ಬಯಲಾಟ ನೋಡ್ಲಿಕ್ಕೆ ಹೋದಂಥ ಪ್ರಸಂಗದೊಳಗೆ ಕಾಲು ಜಾರಿ ಕೂಸು ಬಾವ್ಯಾಗ ಬಿತ್ತು. ಕೂಸಿನ ಜೀವಾನೇ ಹೋಗಿತ್ತು. ಅವಾಗ ದಾವಲ ಮಲಿಕನ ಮೇಲೆ ಬಾರ ಹಾಕಿ ದುಃಖ ಮಾಡುತ್ತಿರುವಾಗ ಹೋದ ಕೂಸಿನ ಪ್ರಾಣವನ್ನು ಮರಳಿಪಡಿಸಿದವ ನೀನು. ಯಾವ ಮೌನಮೂರ್ತಿ ಪವಾಡ ಪುರುಷ ಧರ್ಮಣ ಮುತ್ಯಾಗ ಕಬ್ಬಿಣದ ಬೇಡಿಯನ್ನು ಹಾಕಿದರ ಕಬ್ಬಿಣದ ಬೇಡಿ ಚಟ್ಟಂತ ಸಿಡಿದು ಹರಿದು ಒಗ್ಗದವ ನೀನು. ಯಪ್ಪ, ಇಂಥ ಶಕ್ತಿ ಉಳ್ಳಂತಹ ಭಗವಂತ ನೀನು. ಒಮ್ಮೆ ಯಾವ ಮಾದೇವಿ ತನ್ನ ಮಗುವನ್ನ ಅನ್ನದೊಳಗೆ ಹಾಕಿ ಕುದಿಸ್ತೀನಿ ಅಂತ ತಿಳ್ಕೊಂಡು ದೇವರಲ್ಲಿ ಹರಕೆ ಬೇಡಿಕೊಂಡಿದ್ದಳು. ಕುದಿಯುವ ಅನ್ನದಾಗ ಕೂಶಿನ ಹಾಕಿ ತೆಗೆದರೆ ಕೂಶಿನ ಜೀವ ಕಾಪಾಡದಂಥವ ನೀನು. ಅದಕ್ಕ ಇಂತಹ ಮಹಿಮೆ ಉಳ್ಳಂತಹ ಕರುಣೋಳ್ಳ ಗುರು ಕಾಮಧೇನು ಕುಲಪ್ರೋಕ್ಷ ನೀನದಿಯಪ್ಪ. ಸರ್ವ ಭಕ್ತರನ್ನ ಸರ್ವ ಧರ್ಮದವರನ್ನ ಯಾವ ಪ್ರಕಾರ ಉದ್ಧರಿಸ್ತೀಯ ನಿನ್ನಲ್ಲೇ ಕೂಡ್ಯಾದಪ್ಪ ಅಂತ ತಿಳ್ಕೊಂಡು ಯಾವ ಹಯ್ಯಾಳಮುತ್ಯ ತನ್ನ ಮನಸ್ಸಿನೊಳಗೆ ವಿಚಾರ ಮಾಡಿಕೊಂಡು ಯಾವ ಬಂದು ಬಳಲುವಂತಹ ನೊಂದಿರತಕ್ಕಂತಹ ಭಕ್ತರನ್ನ ಹಯ್ಯಾಳಮುತ್ಯ ಅವರಿಗೆ ಸಮಾಧಾನ ಮಾಡಿ ತಮ್ಮ ಊರಿಗೆ ಕಳಿಸಿಕೊಡ್ತಾರ. ಅದಕ್ಕೆ ಇಂಥ ಹಯ್ಯಾಳಮುತ್ಯನ ಕತಿ ಹ್ಯಾಂಗ ಐತಿ ಅನ್ನುವಂತಹದ್ದು ತಾವು ಭಕ್ತಿಪೂರ್ವಕವಾಗಿ ಗೊತ್ತು ಕೇಳಬೇಕು. ಹಯ್ಯಾಳಮುತ್ಯನ ಕತಿಯ ಕೇಳಿರಿ ಕೊಟ್ಟು ನೀವು ಗಮನ. ಅನುಮಾನ ಇಲ್ಲದೆ ಹಾಡಿ ಹೇಳ್ತೇವೋ ಮಾಡಿ ಎಲ್ಲರಿಗೆ ನಮನ. ಅನುಮಾನ ಇಲ್ಲದೆ ಹಾಡಿ ಹೇಳ್ತೇವೋ ಮಾಡಿ ಎಲ್ಲರಿಗೆ ನಮನ. ಮನೆಗೆ ಬಂದವರಿಗೆ ನೀರ ಕೊಟ್ಟು ದಿನ ಮಾಡಿಸೋರು ಭೋಜನ. ಮನೆಗೆ ಬಂದವರಿಗೆ ನೀರು ಕೊಟ್ಟು ಮಾಡಿಸೋರು ಭೋಜನ. ಹಗಲು ಇರುಳು ಅವರು ದಾವಲ ಮಲಿಕಂದು. ಹಗಲು ಇರುಳು ಅವರು ದಾವಲ ಮಲಿಕಂದು. ಹಗಲು ಇರುಳು ಅವರು ದಾವಲ ಮಲಿಕಂದು ಮಾಡ್ತಿದ್ರು ಗುಣಗಾನ. ಅವರ ಭಾವಕ್ಕ 4 ಗಂಡು ಮಕ್ಕಳು ಹುಟ್ಟರ ಸದ್ಗುಣ. 3ನೇ ಮಗ ಕೇಳ್ರಿ ಹಯ್ಯಾಳಮುತ್ಯಂದು ಬಾಳೈತಿ ವರ್ಣನ.